BC ರೋಡ್ನ ಜನನಿ ಬಿಡ ರಸ್ತೆ. ಸಂಜೆ ಹೊತ್ತು ತಮ್ಮ ಮನೆಗಳಿಗೆ ಸೇರ್ಕೊಳ್ಬೇಕು ಅನ್ನುವ ಆತುರದಲ್ಲಿ ಜನಸಾಮಾನ್ಯರು ಬಸ್ಗಾಗಿ ಕಾಯ್ತಿರುವಂತಹ ಪ್ರಯಾಣಿಕರು, ಇದೆಲ್ಲದರ ನಡುವೆ ಇಡೀ ದಿನ ಆಸ್ಪತ್ರೆಯ ರೋಗಿಗಳಿಗೆ ಸೇವೆ ಮಾಡಿ ಪಾಪ ಸುಸ್ತಾಗಿ ಮರಳಲು ಬಸ್ ಹತ್ತಿ ಕುಳಿತಿದ್ದ 21 ವರ್ಷದ ಯುವತಿ ಲಾವಣ್ಯ. ಆಕೆ ಗೊತ್ತಿರಲಿಲ್ಲ ಪಾಪ ತನ್ನನ್ನೇ ಹಿಂಬಾಲಿಸಿಕೊಂಡು ಬಂದಿರುವ ಸಾವು ಆ ಬಸ್ ನಿಲ್ದಾಣದಲ್ಲಿಯೇ ಹೊಂಚು ಹಾಕಿ ಕುಳಿತಿದೆ ಅಂತ. ತನ್ನ ದೂರದ ಸಂಬಂಧಿ, ಎಕ್ಸ್ ಬಾಯ್ ಫ್ರೆಂಡ್ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ಕಾಲದಲ್ಲಿ ಜೊತೆಗೆ ಚೆನ್ನಾಗಿದ್ದಂಥವರು ಚೇತನ್ ಅಲ್ಲಿಗೆ ಬರ್ತಾನೆ. ಆತನ ಕಣ್ಣುಗಳಲ್ಲಿ ರಕ್ತದಾಹ, ಕೈಯಲ್ಲಿ ಮಾರಕಾಸ್ತ್ರ. ಭಯಭೀತಳಾದ ಲಾವಣ್ಯ ಬಸ್ನಿಂದ ಕೆಳಗಿಳಿದು ಪ್ರಾಣ ಉಳಿಸಿಕೊಳ್ಳಲು ಓಡೋಗ್ತಾಳೆ ಪಾಪ. ಆದರೆ ಆ ರಾಕ್ಷಸ ಅವಳನ್ನು ಬೆನ್ನಟ್ಟಿ ನಡು ರಸ್ತೆಯಲ್ಲಿ ನೂರಾರು ಜನರ ಮುಂದೆಯೇ ಅಮಾನವೀಯವಾಗಿ ಕೊಚ್ಚಿ ಕೊಲೆ ಮಾಡ್ತಾನೆ. ರಕ್ತದ ಮಡುವಿನಲ್ಲಿ ಆ ಯುವತಿ ಪ್ರಾಣ ಪಕ್ಷಿ ಆರೋಗುತ್ತೆ ಪಾಪ. ಇದು ಯಾವುದೋ ಸಿನಿಮಾ ದೃಶ್ಯವಲ್ಲ ಸ್ನೇಹಿತರೆ, ಬದಲಾಗಿ ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ನಡೆದ ಕರಾಳ ಸತ್ಯ. ನಿನ್ನೆಯಿಂದ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಈ ಘಟನೆ ಬಗ್ಗೆ ಕೇಳಿದಾಗ ಅಥವಾ ಓದಿದಾಗ ನನಗೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡ್ತು, ಇದು ಪ್ರೀತಿನಾ ಅಂತ. ಯಾರೋ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ, ಅವಳು ನನಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರಿಗೂ ಸಿಗಬಾರ್ದು ಅಂತ ಹುಚ್ಚುಚ್ಚಾಗಿ ಆಡ್ಕೊಂಡು ಒಂದು ಜೀವವನ್ನು ತೆಗೆಯೋದು ಪ್ರೀತಿನಾ? ಖಂಡಿತವಾಗ್ಲೂ ಅಲ್ಲ. ಸಮಾಜದಲ್ಲಿ ಇಂತಹ ವಿಕೃತಿ ಘಟನೆಗಳು ನಡೆದಾಗಲೆಲ್ಲ ಕೆಲವರು ಅದಕ್ಕೆ ಲವ್ ಫೇಲ್ಯೂರ್ ಅಥವಾ ಪ್ರೀತಿಯಲ್ಲಿ ಮೋಸ ಅಂತ ಸುಂದರವಾದ ಹೆಸರುಗಳನ್ನ ಕೊಟ್ಟುಬಿಡ್ತಾರೆ. ಆದರೆ ವಾಸ್ತವದಲ್ಲಿ ಇದು ಪ್ರೀತಿನೇ ಅಲ್ಲ. ಪ್ರೀತಿ ಅನ್ನೋದು ಸೃಷ್ಟಿಯ ಅತ್ಯಂತ ಸುಂದರವಾದ ಭಾವನೆ. ನಿಜವಾದ ಪ್ರೀತಿ ಅಂದ್ರೆ ತ್ಯಾಗ, ನಿಜವಾದ ಪ್ರೀತಿ ಅಂದ್ರೆ ಆರೈಕೆ. ನಾನು ಪ್ರೀತಿಸಿದವಳು ನನ್ನ ಜೊತೆ ಇಲ್ದಿದ್ರು ಪರವಾಗಿಲ್ಲ, ಅವಳು ಎಲ್ಲಿದ್ರು, ಯಾರ ಜೊತೆಗಿದ್ರು, ಯಾವ ಮೂಲೆಯಲ್ಲಿದ್ರು ನಗನಗ್ತಾ ಚೆನ್ನಾಗಿರ್ಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸ್ತಾನಲ್ಲ, ಆತ ನಿಜವಾದ ಪ್ರೇಮಿ. ಅದು ಬಿಟ್ಟು ನನಗೆ ದಕ್ಕದವಳು ಈ ಭೂಮಿ ಮೇಲೆಯೇ ಇರಬಾರದು, ಇನ್ನಾರಿಗೂ ಸಿಗಬಾರದು ಅಂತ ಆ ಪ್ರಾಣವನ್ನ ತೆಗೆಯಲು ಮುಂದಾಗೋದು ಅಹಂಕಾರ ಅಥವಾ ವಿಕೃತ ಮನಸ್ಥಿತಿ ಅಥವಾ ಮಾನಸಿಕ ರೋಗವಷ್ಟೇ. ಇವತ್ತಿನ ಯುವ ಜನತೆ ಪ್ರೀತಿ ಎನ್ನುವ ಅರ್ಥವನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದ್ದಾರೆ. ಪ್ರೀತಿ ಅಂದ್ರೆ ಕೇವಲ ಪಡೆಯುವುದು, ನನ್ನ ಸ್ವತ್ತಾಗಿಸಿಕೊಳ್ಳುವುದು ಎನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಒಂದು ಹೆಣ್ಣು ತನ್ನ ನಿರ್ಧಾರವನ್ನ ಬದಲಾಯಿಸಿದಾಗ ಅಥವಾ ಸಂಬಂಧದಿಂದ ಹೊರಬರಲು ಇಚ್ಛಿಸಿದಾಗ ಆಕೆಯ ನಿರ್ಧಾರವನ್ನ ಗೌರವಿಸುವ ಸಂಸ್ಕೃತಿ ನಮ್ಮ ಯುವಕರಲ್ಲಿ ದಿನೇ ದಿನೇ ಮಾಯವಾಗ್ತಾ ಇದೆ. ಅವಳು ನನ್ನನ್ನೇ ಬೇಡ ಅಂದ್ಬಿಟ್ಲಾ, ನನ್ನನ್ನೇ ರಿಜೆಕ್ಟ್ ಮಾಡ್ಬಿಟ್ಲಾ ಎನ್ನುವ ಅಹಂಕಾರ ಅವರ ಕಣ್ಣುಗಳನ್ನ ಕುರುಡು ಮಾಡ್ತಿವೆ. ಪ್ರೀತಿ ನಿರಾಕರಿಸಿದವಳು ಎನ್ನುವ ಒಂದೇ ಕಾರಣಕ್ಕೆ ಆಸಿಡ್ ದಾಳಿ ಮಾಡುವುದು, ನಡು ರಸ್ತೆಯಲ್ಲಿ ಚಾಕುವಿನಿಂದ ಇರಿಯುವುದು, ಕುತ್ತಿಗೆಯನ್ನ ಕುಯ್ಯುವುದು, ಇವೆಲ್ಲವನ್ನ ನೋಡಿದಾಗ ನಾವು ನಿಜಕ್ಕೂ ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಾ ಅನ್ನುವ ಪ್ರಶ್ನೆ, ಅನುಮಾನ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಒಂದ್ಸಲ ಯೋಚನೆ ಮಾಡ್ರಿ, ಲಾವಣ್ಯಳ ಎತ್ತವರ ಪರಿಸ್ಥಿತಿ ಏನಾಗಿರ್ಬೇಡ. ಅವಳಿ ತಪ್ಪು ಮಾಡಿರ್ಲಿ, ಸರಿ ಮಾಡಿರ್ಲಿ, ಎಲ್ಲವನ್ನ ಬದಿಗಿಟ್ಬಿಡಿ. ಅವಳೇ ಮೋಸ ಮಾಡಿರ್ಬೋದು, ಅದು ಯಾಕೆ ಮಾಡಿದ್ರು ಅಂತ ಒಂದಷ್ಟು ಜನ ಪ್ರಶ್ನೆ ದಯವಿಟ್ಟು ಕೇಳ್ಬೇಡ್ರಿ. ಮಗಳು ಕೆಲ್ಸಕ್ಕೆ ಹೋಗಿದ್ದಾಳೆ, ಸಂಜೆ ಮನೆಗೆ ಬರ್ತಾಳೆ, ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯ್ತಿದ್ದ ತಂದೆ ತಾಯಿಗೆ ತಮ್ಮ ಮಗಳು ರಕ್ತ ಸಿಕ್ತ ಮೃತದೇಹವನ್ನ ನೋಡುವ ದೌರ್ಭಾಗ್ಯ ಬಂತಲ್ಲ, ಅದಕ್ಕೆ ಯಾರು ಹೊಣೆ? 4 ವರ್ಷಗಳ ಹಿಂದೆಯೇ ಮುರಿದು ಬಿದ್ದ ಸಂಬಂಧವೊಂದನ್ನ ಮನಸ್ಸಿನಲ್ಲಿಯೇ ಇಟ್ಕೊಂಡು ಆಕೆಗೆ ಇನ್ನೇನೋ ಒಳ್ಳೆಯ ಭವಿಷ್ಯ ಸಿಗುತ್ತದೆ ಎನ್ನುವಾಗಲೇ ಆಕೆಯ ಉಸಿರು ನಿಲ್ಲಿಸಿದ ಕಿರಾತಕನಿಗೆ ಆ ಹಕ್ಕು ಕೊಟ್ಟವ್ರು ಯಾರು? ಇಲ್ಲಿ ಸೋತಿರೋದು ಕೇವಲ ಹುಡುಗನಲ್ಲ, ನಮ್ಮ ಇಡೀ ಸಮಾಜದ ಮೌಲ್ಯಗಳು. ಇದು ಕೇವಲ BC ರೋಡ್ ಘಟನೆಗೆ ಮಾತ್ರ ಸೀಮಿತವಾಗಿರೋ ವಿಚಾರವಲ್ಲ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿದಿನ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಸಾಕು, ಟಿವಿ ನೋಡಿದ್ರೆ ಸಾಕು, ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿದ್ರೆ ಸಾಕು, ರಕ್ತ ಎಬ್ಬುಗಂಟುವಂತಹ ಸುದ್ದಿಗಳೇ ನಮ್ಮ ಕಣ್ಣಿಗೆ ಬೀಳ್ತಾ ಇವೆ. ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಎಲ್ಲಿ ನೋಡಿದ್ರು ಕೊಲೆ, ಸುಲಿಗೆ, ದ್ವೇಷ. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಗಳಿಗೆ, ನಮ್ಮ ಸಂಬಂಧಗಳಿಗೆ ಎಂತ ಸ್ಥಾನವಿತ್ತು ಯೋಚನೆ ಮಾಡಿ. ತಂದೆ ತಾಯಿ ಎಂದರೆ ದೇವರು, ಗಂಡ ಹೆಂಡತಿ ಎಂದರೆ ಜನ್ಮ ಜನ್ಮಾಂತರದ ಅನುಬಂಧ, ಅಣ್ಣ ತಂಗಿ ಅಕ್ಕ ತಮ್ಮ ಅಂದ್ರೆ ಜೀವಕ್ಕೆ ಜೀವ ಕೊಡುವ ಪ್ರೀತಿ. ನಮ್ಮ ತಂದೆ ತಾಯಿಗಳು, ನಮ್ಮ ಸಂಬಂಧಿಕರುಗಳು ನೋಡಿದ್ರೇನೆ ಗೊತ್ತಾಗುತ್ತೆ. ಯಾರೋ ಕೆಲವ್ರು ಏನೋ ಆಗಿರ್ಬೋದೇನೋ, ನನಗೆ ಗೊತ್ತಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲ್ಲ, ಬಟ್ ನಮ್ಮ ಫ್ಯಾಮಿಲಿ ಟ್ರೆಡಿಷನ್ಗಳು ನೋಡ್ಕೊಂಡು ಬಂದ್ರೆ ಸಾಕು. ಇವತ್ತು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಯಾರೋ ಬೆಟ್ಟದಿಂದ ತಳ್ಳದ್ಲಂತೆ, ಇನ್ಯಾರೋ ಸರ್ಕಾರಿ ಕೆಲ್ಸಕ್ಕೋಸ್ಕರ ತಾಯಿಯನ್ನ ಸಾಯಿಸದ್ಲಂತೆ, ಇನ್ನೊಬ್ಬ ಯಾರೋ ಹೆಂಡತಿ ಗಂಡನ್ನ ಬಾತ್ರೂಮಲ್ಲಿ ಊಟ ಹಾಕದ್ಲಂತೆ, ಇನ್ನೊಬ್ಬ ಯಾರೋ ಪತಿ ಪತ್ನಿಯನ್ನ ಹಿರಿದು ಚುಚ್ಚಿ ಸಾಯಿಸದ್ನಂತೆ. ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಹೆಂಡತಿಯನ್ನೇ ಕತ್ತಿಸಿಕಿ ಸಾಯಿಸುವ ಗಂಡಂದ್ರು ಒಂದ್ ಕಡೆ ಆದ್ರೆ, ತನಗೆ ಬೇರೊಬ್ಬ ಜೊತೆ ಅಕ್ರಮ ಸಂಬಂಧ ಇದೆ ಎನ್ನುವ ಕಾರಣಕ್ಕೆ ಅಥವಾ ಆಸ್ತಿಗೆ ಅಡ್ಡಿಯಾಗ್ತಾನೆ ಎನ್ನುವ ಕಾರಣಕ್ಕೆ
ಕಟ್ಟಿದ ತಾಳಿಯನ್ನೇ ಕತ್ತರಿಸುವ, ಗಂಡನನ್ನೇ ಸುಪಾರಿ ಕೊಟ್ಟು ಕುಲ್ಲಿಸುವ ಹೆಂಡತಿಯರು. ಇನ್ನೊಂದು ಕಡೆ ಇನ್ನ ಹೇಳ್ತೀನಿ ಕೇಳಿ, ಒತ್ತು ಹೆತ್ತು ಸಾಕಿದ ಅಮ್ಮನನ್ನೇ ಆಸ್ತಿಗಾಗಿ, ಹಣಕ್ಕಾಗಿ, ಕೆಲಸಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಕೊಲೆ ಮಾಡುವಂತಹ ಹೆಣ್ಣು ಮಕ್ಕಳನ್ನ ನಾವು ನೋಡ್ತಾ ಇದ್ದೀವಿ. ವಯಸ್ಸಾದ ಕಾಲದಲ್ಲಿ ಆಸರೆಯಾಗಬೇಕಿದ್ದ ಗಂಡು ಮಕ್ಕಳು ಅಪ್ಪ ಅಮ್ಮನನ್ನ ಮನೆಗೆಯಿಂದ ಹೊರಗಡೆ ಹಾಕಿ ಒಡೆದು ಸಾಯಿಸುವುದು ಇವತ್ತಿನ ದಿನಗಳಲ್ಲಿ ಸಾಮಾನ್ಯ ಸುದ್ದಿ ಆಗ್ಬಿಟ್ಟಿದೆ. ಹಾಗೆಯೇ ತಾವು ಜನ್ಮ ನೀಡಿದ ಕರುಳಿನ ಕುಡಿಗಳನ್ನ ತಮ್ಮ ಯಾವೊಬ್ಬ ವಿಕೃತ ಆಸೆಗಳಿಗೆ ಅಥವಾ ಮರ್ಯಾದೆ, ಹತ್ಯೆಯ ಹೆಸರಿನಲ್ಲಿ ಕೊಲೆ ಮಾಡುವ ಪೋಷಕರು ನಮ್ಮ ಮಧ್ಯೆ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎನ್ನುವ ಭಯ ಆಗಾಗ ಆಗ್ತಾ ಇರುತ್ತೆ. ದೇಶದಲ್ಲಿ ಮೌಲ್ಯಗಳು ಸಂಪೂರ್ಣವಾಗಿ ಕುಸಿತಾ ಇದೆ ಅನಿಸ್ತಾ ಇದೆ. ಮನುಷ್ಯನಾಗಿ ಉಳಿದಿಲ್ಲ, ಪ್ರಾಣಿಗಿಂತ ಕಡೆಯಾಗಿ ವರ್ತಿಸ್ತಾ ಇದ್ದಾನೆ. ನಮ್ಮ ಮನಸ್ಸಿನಲ್ಲಿ ತಾಳ್ಮೆ, ಸಹನೆ, ಕರುಣೆ ಎನ್ನುವ ಪದಗಳು ಕೇವಲ ಡಿಕ್ಷನರಿಯಲ್ಲಿ ಮಾತ್ರ ಉಳಿದುಕೊಂಡಿದೆ. ನಾವು ಭೌತಿಕವಾಗಿ, ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪಾತಾಳಕ್ಕೆ ಕುಸಿತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಏನು? ಹುಡುಕ್ತಾ ಹೋದ್ರೆ ನಮ್ಮ ಇವತ್ತಿನ ಜೀವನ ಶೈಲಿ ಮತ್ತು ನಾವು ಬೆಳೀತಿರುವಂತಹ ವಾತಾವರಣವೇ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇರೋದು ಸ್ನೇಹಿತರೆ. ಇವತ್ತಿನ ಪೀಳಿಗೆಗೆ ಇನ್ಸ್ಟೆಂಟ್ ಜಗತ್ತಿನ ಗೀಳತ್ತಿದೆ. ಇನ್ಸ್ಟೆಂಟ್ ಫುಡ್, ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಸಕ್ಸಸ್, ಹಾಗೆ ಇನ್ಸ್ಟೆಂಟ್ ರಿಲೇಶನ್ಶಿಪ್. ನಮ್ಗೆಲ್ಲವೂ ತಕ್ಷಣನೇ ಬೇಕು, ನಮ್ಗೆ ಕಾಯೋ ತಾಳ್ಮೆನೇ ಇಲ್ಲ. ಹಾಗೆ ನಮಗೆ ಸೋಲನ್ನು ಒಪ್ಪಿಕೊಳ್ಳುವ, ನಿರಾಕರಣೆಯನ್ನು ಸ್ವೀಕರಿಸುವ ಮನಸ್ಥಿತಿಯೂ ಇಲ್ಲ. ಬಾಲ್ಯದಿಂದಲೂ ನಾವು ನಮ್ಮ ಮಕ್ಕಳಿಗೆ ಕೇವಲ ಗೆಲ್ಲೋದನ್ನ ಮಾತ್ರ ಕಲಿಸುತ್ತೇವೆ. 100ಕ್ಕೆ 100 ಅಂಕ ತೆಗಿಬೇಕು, ಫಸ್ಟ್ ರ್ಯಾಂಕೇ ಬರಬೇಕು, ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು ಅಂತ ಒತ್ತಾಯಿಸ್ತಾನೆ ಬರ್ತಿದ್ದೀವಿ ಹೊರತು ಸೋತಾಗ ಆ ಸೋಲನ್ನು ಹೇಗೆ ಎದುರಿಸಬೇಕು, ಕಷ್ಟ ಬಂದಾಗ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲಿಸ್ತಾ ಇಲ್ಲ. ಮುಖ್ಯವಾಗಿ ಗಂಡು ಮಕ್ಕಳಿಗೆ ಒಂದು ಹೆಣ್ಣು ನೋ ಅಂದ್ರೆ ಆ ಇಲ್ಲ ಎನ್ನುವ ಪದವನ್ನ ಗೌರವಿಸುವುದನ್ನ ನಾವು ಮನೆಯಿಂದಲೇ ಕಲಿಸ್ಬೇಕಾಗಿದೆ ಸ್ನೇಹಿತರೆ. ಹೆಣ್ಣು ಕೇವಲ ಭೋಗದ ವಸ್ತುವಲ್ಲ, ಅವಳಿಗೂ ಅವಳದ್ದೇ ಆದ ಸ್ವಾತಂತ್ರ್ಯ ಯೋಚನೆಗಳಿವೆ, ನಿರ್ಧಾರಗಳಿವೆ. ಅವಳ ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡಬೇಕು ಎನ್ನುವ ಪಾಠವನ್ನ ಪ್ರತಿ ತಾಯಿಯೂ ತನ್ನ ಮಗುವಿಗೆ ಹೇಳಿಕೊಡಬೇಕಾಗಿದೆ. ಒಂದು ಸಂಬಂಧ ಮುರಿದು ಬಿದ್ದರೆ ಅಥವಾ ಯಾರಾದ್ರೂ ನಮ್ಮ ಪ್ರೀತಿಯನ್ನ ನಿರಾಕರಿಸಿದ್ರೆ ಅಲ್ಲಿಗೆ ಪ್ರಪಂಚ ಮುಳುಗೋಗುವುದಿಲ್ಲ. ಜೀವನ ಬಹಳ ದೊಡ್ಡದಿದೆ. ಆ ಒಂದು ನಿರಾಕರಣೆಯನ್ನ ಮೆಟ್ಟಿ ನಿಂತು ಜೀವನದಲ್ಲಿ ಸಾಧನೆ ಮಾಡಿ ತೋರಿಸುವುದು ನಿಜವಾದ ಗಂಡಸ್ತನವೇ ಹೊರತು ಆಕೆಯ ಮೇಲೆ ಆಸಿಡ್ ಹಚ್ಚುವುದು, ಮಚ್ಚಿನಿಂದ ಕಡಿಯುವುದು ಹೇಡಿತನ. ಮೊನ್ನೆ ನೋಡಿದ್ವಿ ಹುಬ್ಳಿಲಿ ಏನಾಯ್ತು ಅಂತ. ನೇಹಾ ಹಿರೇಮಠ್ ಯಾವ್ದೋ ಇನ್ನೊಬ್ಬ ಧರ್ಮ ಇನ್ನೊಂದು ಧರ್ಮ ಆಯ್ತು, ಬಿಟ್ಟಾಕೆ ಲವ್ ಜಿಹಾದು ಏನೇನೋ ತಿರ್ಗಾಯ್ತು. ಇದಕ್ಕೇನ್ ಹೇಳೋಣ ನಾವು? ನಮ್ಮ ಸಮಾಜದ ನಿರಾಸಕ್ತಿ ಕೂಡ ಇಂತಹ ಅಪರಾಧ ಹೆಚ್ಚಾಗಲು ಕಾರಣ ಸ್ನೇಹಿತರೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. BC ರೋಡ್ ನಲ್ಲಿ ಲಾವಣ್ಯಳ ಮೇಲೆ ಹಲ್ಲೆ ಆಗುವಾಗ ಅಲ್ಲಿ 100 ಜನರಿದ್ರು. ಯಾರೊಬ್ಬರಾದ್ರೂ ಆಕೆಯನ್ನ ರಕ್ಷಿಸಲು ಮುಂದೆ ಬಂದ್ರ? ಎಲ್ರು ಮೂಕ ಪ್ರೇಕ್ಷಕರಾಗಿ ನಿಂತು ನೋಡ್ತಾ ಇರ್ತಾರಷ್ಟೇ. ಕೆಲವರು ತಮ್ಮ ಮೊಬೈಲ್ ನಲ್ಲಿ ವಿಡಿಯೋ ತೆಗೆದು ಆಕೆ ಅಪ್ಲೋಡ್ ಮಾಡಿದ್ದಾರೆ. ನಮ್ಮ ಕಣ್ಣೆದ್ರೆ ಒಂದು ಜೀವ ಹೋಗ್ತಾ ಇದ್ರು, ನಮ್ಗೆ ಯಾಕ್ರಿ ಉಸಾಬ್ರಿ ಅಂತ ನಾವು ಸುಮ್ನೆ ಕೂತ್ಕತೀವಲ್ಲ. ಇದು ಸಮಾಜತ್ವದ ಜಡತ್ವ ಅಂತ ಕರಿತೀವಿ ನಾವು. ಇವರು ಕ್ರಿಮಿನಲ್ಗಳಿಗೆ ಶ್ರೀರಕ್ಷೆಯಾಗಿದ್ದಾರೆ. ತಪ್ಪು ಮಾಡಿದ್ರೆ ಸಮಾಜ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ಕಾನೂನು ನಮಗೆ ಕಠಿಣ ಶಿಕ್ಷೆ ಕೊಡುತ್ತದೆ ಎನ್ನುವ ಭಯ ಅಪರಾಧಿಗಳಲ್ಲಿ ಇವತ್ತಿದೆಯಾ? ಇದಕ್ಕೆ ಇಂತಹ ಭೀಕರ ಕೊಲೆಗಳು ಮರುಕಳಿಸ್ತಾ ಇರೋದು. ಸ್ನೇಹಿತರ, ಪ್ರೀತಿ ಅಂದ್ರೆ ಬಂಧನವಲ್ಲ, ಅದೊಂದು ಸ್ವಾತಂತ್ರ್ಯ. ಪ್ರೀತಿ ಅಂದ್ರೆ ಜೀವ ತೆಗೆಯೋದಲ್ಲ, ಜೀವ ತುಂಬುವುದು. ನಾವಿವತ್ತು ಬದಲಾಗಬೇಕಾಗಿದೆ. ನಮ್ಮ ಆಲೋಚನೆಗಳು ಬದಲಾಗಬೇಕಾಗಿದೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕೋದ್ರಿಂದಲೋ ಕೋಪ ಮಾಡಿಕೊಳ್ಳುವುದರಿಂದಲೋ ಸಮಾಜ ಬದಲಾಗೋದಿಲ್ಲ. ಬದಲಾವಣೆ ನಮ್ಮ ಮನೆಯಿಂದ ಆಗಬೇಕು. ನಮ್ಮ ಮಕ್ಕಳ ಜೊತೆ ನಾವು ಸಮಯ ಕಳೆಯಬೇಕು, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು, ಸಂಬಂಧಗಳ ಮೌಲ್ಯಗಳನ್ನ ಅವರಿಗೆ ತಿಳಿ ಹೇಳಬೇಕು. ಲಾವಣ್ಯ ಇವತ್ತು ನಮ್ಮೊಂದಿಗಿಲ್ಲ ಬಿಡಿ, ಹೊಟ್ಟೋದ್ಲವಳು. ಆಕೆಯ ಕನಸುಗಳು, ಆಕೆಯ ಭವಿಷ್ಯ ಎಲ್ಲವೂ ಒಂದು ವಿಕೃತ ಮನಸ್ಸಿನ ಅಟ್ಟಹಾಸಕ್ಕೆ ಬಲಿಯಾಗೋಯ್ತು. ಆದ್ರೆ ಆಕೆಯ ಸಾವು ನಮ್ಗೆಲ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗಬೇಕಲ್ವಾ? ಇಂಥ ಇನ್ನೊಂದು ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದ್ವೇಷ, ಅಹಂಕಾರವನ್ನ ಬದಿಗಿಟ್ಟು ಮನುಷ್ಯತ್ವವನ್ನ ಬೆಳೆಸಿಕೊಳ್ಳೋಣ. ಪ್ರೀತಿಸಿದವರು ಎಲ್ಲಿದ್ದರೂ ಚೆನ್ನಾಗಿರ್ಲಿ ಎನ್ನುವ ವಿಶಾಲ ಮನೋಭಾವವನ್ನು ರೂಢಿಸ್ಕೊಳ್ಳೋಣ. ಯಾಕಂದ್ರೆ ಕೊನೆಗುಳಿಯೋದು ನಾವು ಮಾಡಿದ ದ್ವೇಷವಲ್ಲ, ನಾವು ಹಂಚಿದ ಪ್ರೀತಿ ಮಾತ್ರ. ಮನುಷ್ಯರಾಗಿ ಹುಟ್ಟಿದ್ದೀವಿ, ಮನುಷ್ಯರಾಗಿಯೇ ಬದುಕೋಣ, ಮನುಷ್ಯರಾಗಿಯೇ ಸಾಯೋಣ. ಇಷ್ಟ ನಾನು ಹೇಳೋದು. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ ಕೆಳಗಡೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.